ಪೆರಿಫೆರಲ್ ರಿಂಗ್ ರೋಡ್ 117 ಕಿಲೋಮೀಟರ್ನ ದೊಡ್ಡ ಯೋಜನೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ತಗ್ಗಿಸಲು ಇದನ್ನ ಈಗಿನ ಸರ್ಕಾರ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂತ ಪುನಃ ಘೋಷಿಸಿದೆ. ಇದು ತುಮಕೂರು ರಸ್ತೆಯಿಂದ ಪ್ರಾರಂಭವಾಗಿ ಮಾವಳ್ಳಿಪುರ, ಆವಲಹಳ್ಳಿ ಫಾರೆಸ್ಟ್, ಯಲಹಂಕ, ನಂತರ ಓಲ್ಡ್ ಮಡ್ರಾಸ್ ರೋಡ್ ಅನ್ನ ಮುಟ್ಟಿ ತದನಂತರ ಕನಮಂಗಲ, ಕಡುಗೋಡಿ, ಚನ್ನಸಂದ್ರ, ವರ್ತೂರ್ ಇವುಗಳ ಮೂಲಕ ಹೋಗಿ ಹೊಸೂರಿನ ಹತ್ತಿರ ನೈಸ್ ರಸ್ತೆಗೆ ಸೇರುತ್ತೆ. ಈಗ ಈ ಪ್ರಾಜೆಕ್ಟ್ನ ರೈತರ ದೃಷ್ಟಿಕೋನದಿಂದ ನೋಡೋಣ. ಮೊದಲು ನೋಟಿಫಿಕೇಶನ್ ಬಂದಿದ್ದು 15 ಅಕ್ಟೋಬರ್ 2005. ಎರಡನೇ ನೋಟಿಫಿಕೇಶನ್ ಬಂದಿದ್ದು 19 ವರ್ಷಗಳ ನಂತರ 23 ಸೆಪ್ಟೆಂಬರ್ 2024. ಈ ಮಧ್ಯೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ನಮ್ಮ ಅನುಮತಿ ಇಲ್ಲದೆ RTCಗಳಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಅಂತ ಗುರುತಾಕ್ಬಿಟ್ರು. ಪರಿಹಾರದ ಬಗ್ಗೆ ಅಧಿಕೃತವಾಗಿ ಮಾತಾಡೋಕೆ ಶುರು ಮಾಡಿದ್ದು ಆಗಸ್ಟ್ 2025ರಲ್ಲಿ, ಅಂದ್ರೆ 20 ವರ್ಷಗಳ ನಂತರ. ಅವರು ಕೊಟ್ಟ ನಗದು ಪರಿಹಾರ ನಗರ ಪ್ರದೇಶದಲ್ಲಿ ಗೈಡೆನ್ಸ್ ಬೆಲೆಯ 2 ಪಟ್ಟು, ಗ್ರಾಮ ಪ್ರದೇಶದಲ್ಲಿ 3 ಪಟ್ಟು. ಒಂದೇ ದಿನಲ್ಲಿ ಕೋಟ್ಯಾಧಿಪತಿ ಸ್ಕೀಮ್ ಅನ್ಕೊಂಡ್ರ? ಆದ್ರೆ ಇಲ್ಲಿದೆ ಕಥೆಯ ಟ್ವಿಸ್ಟ್. ಆ ಆಗಸ್ಟ್ 2025 ಸಭೆಯಲ್ಲಿ ಅಧಿಕಾರಿಗಳು ಗೈಡೆನ್ಸ್ ಬೆಲೆಯನ್ನ ನೇರವಾಗಿ 50% ಕಮ್ಮಿ ಮಾಡಿ ಆಮೇಲೆ ಅದನ್ನೇ ಆಧಾರ ಮಾಡಿಕೊಂಡು 2 ಪಟ್ಟು 3 ಪಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಅರ್ಥ ಆಗ್ಲಿಲ್ವಾ? ಉದಾಹರಣೆ ಕೊಡ್ತೀನಿ. ಒಂದು ಪ್ರದೇಶದ ನಿಜವಾದ ಗೈಡೆನ್ಸ್ ಬೆಲೆ ಎಕರೆಗೆ 4 ಕೋಟಿ ಆದ್ರೆ ಅಧಿಕಾರಿಗಳು ಅದನ್ನ 2 ಕೋಟಿ ಮಾಡಿ ನಂತರ ಆ 2 ಕೋಟಿ ಮೇಲೆ 2 ಪಟ್ಟು 3 ಪಟ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅದರ ನಿಜವಾದ ಬೆಲೆ ಅಂತೂ ಕೊಡ್ತಾ ಇಲ್ಲ. ಮತ್ತೆ ಇನ್ನೂ ಕೆಲವು ಪರಿಹಾರಗಳನ್ನು ಕೊಟ್ಟರು. TDR, FAR, ಲ್ಯಾಂಡ್ ಕಾಂಪನ್ಸೇಷನ್. ಆದ್ರೆ ಇವುಗಳಲ್ಲಿ ಯಾವುದೂ ಸ್ಪಷ್ಟ ಇಲ್ಲ. ಮತ್ತೆ ಈ ವಿಚಾರವಾಗಿ ಸರ್ಕಾರದ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಇದಕ್ಕೆ ಉದಾಹರಣೆ ಕೊಡ್ತೀನಿ. ಇದು ಇತ್ತೀಚೆಗಿನ ಗವರ್ಮೆಂಟ್ ಆರ್ಡರ್. ಇಲ್ಲಿ ಜೀವವಿನ ಪ್ರಕಾರ 2013ರ ಕಾಯ್ದೆಯ ಅಡಿ ಲಭ್ಯವಾಗುವ ಪರಿಹಾರ ಮೊತ್ತಕ್ಕೆ ಸಾಮ್ಯವಿರುವಂತೆ ಎಂದು ಹೇಳ್ತಾರೆ. 2013ರ ಕಾಯ್ದೆಯ ಅಡಿಯಲ್ಲಿರುವ ಪರಿಹಾರ ಮೊತ್ತ ಕೊಡಬೇಕು, ಸಾಮ್ಯವಿರುವ ಮೊತ್ತ ಅಲ್ಲ. ಅಂದ್ರೆ 2013ರ ಕಾಯ್ದೆಯ ಪ್ರಕಾರ ಕೊಡ್ತಿದ್ದೀವಿ ಅಂತ ತೋರ್ಸ್ಕೋಬೇಕು, ಆದ್ರೆ ಕೊಡೋದೇ ಬೇರೆ. ಸರ್ಕಾರದವರು ತುಂಬಾ ಕುತಂತ್ರದಿಂದ ಪದಬಳಕೆ ಮಾಡಿದ್ದಾರೆ. ಮತ್ತು 2016ರ ಈ ಪತ್ರದಲ್ಲಿ BDA ಅಧಿಕಾರಿಗಳು ERR ಯೋಜನೆಗೆ ಅಧಿಸೂಚನೆಗೊಂಡ ಭೂಮಿಗಳ ಗೈಡೆನ್ಸ್ ಮೌಲ್ಯವನ್ನು ಹೆಚ್ಚಿಸಬಾರದೆಂದು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಸೂಚಿಸಿದ್ದಾರೆ. ಇದು ಸರ್ಕಾರದ ಕುತಂತ್ರವನ್ನು ಸ್ಪಷ್ಟವಾಗಿ ತೋರುತ್ತದೆ. ಇವುಗಳನ್ನು ಕಂಡು ನಮಗೆ ಹೇಗೆ ತಾನೇ ಸರ್ಕಾರದ ಮೇಲೆ ನಂಬಿಕೆ ಬರುತ್ತದೆ? ರೈತ ಕೇಳ್ತಿರೋದಾದ್ರೂ ಏನು? ಸಿಂಪಲ್. 2013ರ ಭೂಸ್ವಾಧೀನ ಕಾಯ್ದೆಯ ಪ್ರಕಾರ ನ್ಯಾಯವಾದ ಪರಿಹಾರ ಕೊಡಿ, ಅದು ಬಿಟ್ಟು ಇನ್ನೇನೂ ಬೇಡ. ಆದ್ರೆ ವ್ಯಂಗ್ಯ ಏನಂದ್ರೆ ಈ 2013ರ ಭೂಸ್ವಾಧೀನ ಕಾಯ್ದೆಗೆ ಹೋರಾಡಿದವರೇ ರಾಹುಲ್ ಗಾಂಧಿ. I stand with the farmers and the rights protected by the 2013 Land Acquisition Act. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಆತನ ಪಕ್ಷವೇ ಈ ಕಾಯ್ದೆಯನ್ನು ಪಾಲಿಸ್ತಾ ಇಲ್ಲ. ಇವತ್ತು ಕರ್ನಾಟಕ ರೈತರು ರಾಹುಲ್ ಗಾಂಧಿ ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ.